ಸಹೃದಯ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ವಿದ್ ಮಾಹಿತಿ ಚಾನೆಲ್ಗೆ ಸ್ವಾಗತ. ನನ್ನ ವಿಡಿಯೋವನ್ನ ತುಂಬಾ ಜನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಲವಾರು ಕಮೆಂಟ್ ಮಾಡಿದ್ರಿ. ಸೊ ಆ ಕಮೆಂಟ್ಗೆ ಉತ್ತರ ಕೊಡೋದಕ್ಕೆ ಆಗಿರ್ಲಿಲ್ಲ. ಸೊ ಹಾಗಾಗಿ ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದಿಷ್ಟು ಇಂಪಾರ್ಟೆಂಟ್ ಕೆಲವು ಕಮೆಂಟ್ಗಳಿಗೆ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡ್ತೀನಿ. ಹಾಗೆ ಇನ್ನೊಂದು ವಿಷಯ, ಕೆಲವು ಕಮೆಂಟ್ಗಳು ಹೇಗಿರ್ತವೆ ಅಂತಂದ್ರೆ ಉತ್ತರ ಮೆಸೇಜ್ ಮಾಡಿ ಕೊಡೋದಕ್ಕೆ ಆಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಮಕ್ಳು ಯಾವ ಸಿಲೆಬಸ್ ಓದ್ಬಹುದು ಅಂತ ಕೇಳ್ತೀರಿ, ಇಲ್ಲ ಏನು ಮುಂದಕ್ಕೆ ಬೇರೆ ಏನು ಇಂತ ಹಲವಾರು ಕ್ವಶನ್ಸ್ ಗಳಿರುತ್ತೆ. ಅದಕ್ಕೆ ಒಂದ್ ವರ್ಡ್ ಅಲ್ಲಿ ಮೆಸೇಜ್ ಮಾಡೋದಕ್ ಆಗೋದಿಲ್ಲ. ಹಾಗೆ ಎಲ್ಲ ಕಮೆಂಟ್ ಗಳನ್ನ ಓದಿ ಮೆಸೇಜ್ ಮಾಡ್ಕೊಂಡ್ರೆ ತುಂಬಾ ಟೈಮ್ ಕೂಡ ಹೋಗುತ್ತೆ. ಸೊ ಈ ಮೊದ್ಲಿಗೆ ನಾನು ಹೇಳ್ಬಿಡ್ತೀನಿ, ಈ ಯೂಟ್ಯೂಬ್ ಮಾಡೋದಕ್ಕೆ ನನ್ನ ರೀಸನ್ ಇಷ್ಟೇ. ನನಗೆ ಗೊತ್ತಿರುವಂತಹ ಒಂದಿಷ್ಟು, ಅದ್ ಹೇಳ್ತಾರಲ್ಲ, ಸಾಸಿವೆ ಕಾಳಿಗಿಂತ ಕಡಿಮೆ ವಿಷಯ ನಾವು ತಿಳ್ಕೊಂಡಿರ್ತೀವಿ. ತಿಳಿಯೋದು ಸಾಗರದಷ್ಟಿರುತ್ತೆ. ಆ ತಿಳಿದ ಒಂದಿಷ್ಟು ವಿಷಯವನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡು ನಾನು ಲೈಫಲ್ಲಿ ಅಥವಾ ನಾವು ಗೊತ್ತೋ ಗೊತ್ತಿಲ್ದು ಮಾಡುವಂತಹ ಮಕ್ಕಳ ವಿಷಯ ಆಗಿರ್ಬಹುದು, ನಮ್ಮ ವಿಷಯ ಆಗಿರ್ಬಹುದು, ತಪ್ಪುಗಳು ಎಲ್ಲರ ಜೀವನದಲ್ಲಿ ನಡೆಯೋದ್ ಬೇಡ. ನಾವೆಲ್ಲಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಒಂದು ತಿದ್ದುಕೊಳ್ಳುವ ಪ್ರಯತ್ನ. ಸೊ ಹಾಗಾಗಿ ಯಾಕೆ ಅಂತ ಹೇಳಿದ್ರೆ ಎಲ್ಲರ ಮನುಷ್ಯರ ಜೀವನದಲ್ಲೂ ಎಲ್ಲಾ ತಪ್ಪುಗಳನ್ನ ನಾವೇ ಮಾಡಿ ತಿದ್ದುಕೊಳ್ಳುವಷ್ಟು ಸಮಯ ನಮ್ಮ ಬಳಿ ಇರೋದಿಲ್ಲ. ಇನ್ನೊಬ್ರಲ್ಲಿ ಆಗ್ತಿರುವಂತಹ ಬದಲಾವಣೆ, ಇನ್ನೊಬ್ರಿಗೆ ಆಗ್ತಿರುವಂತಹ ಕಷ್ಟ, ಇನ್ನೊಬ್ರಿಗೆ ಆಗಿರುವಂತಹ ಸಮಸ್ಯೆಯನ್ನ ನೋಡಿ ನಾವು ತಿದ್ಕೋಬಹುದು. ಈ ರೀತಿ ಮಾಡಿದ್ರೆ ಹೀಗಾಗತ್ತೆ ಅಂತ. ಸೊ ಹಾಗೆಯೇ ನಾವು ಕೂಡ ತಪ್ಪು ಮಾಡಿರ್ತೀವಿ. ನನಗೂ ಕೆಲವೊಂದು ವಿಷಯ ತುಂಬಾ ಗೊತ್ತಿರಲ್ಲ. ಈಗ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ. ಆ ತಿಳ್ಕೊಂಡ ವಿಷಯವನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಮಾಡಿದ್ದು. ಸೊ ಎಲ್ಲಾ ಕೆಲಸವನ್ನ ಬಿಟ್ಟು ಯೂಟ್ಯೂಬ್ ಅನ್ನೇ ಒಂದು ವೃತ್ತಿಯಾಗಿಸುವಷ್ಟು ನಾನೇನು ಅದ್ರಲ್ಲಿ ಬೆಳೆದಿಲ್ಲ. ಸೊ ನಾನು ಯೂಟ್ಯೂಬ್ ಮಾಡ್ಬಿಟ್ಟು ಜಸ್ಟ್ ಒಂದು ಸೆಪ್ಟೆಂಬರ್ ಅಲ್ಲಿ ಮಾಡಿದ್ದೆ. ಸೊ 2 ತಿಂಗಳು ಕೆಲಸ ಅದ್ರಲ್ಲಿ ಜಾಸ್ತಿ ನಾನು ಫೋಕಸ್ ಮಾಡೋದಕ್ಕೆ ಆಗಿರ್ಲಿಲ್ಲ. 2 ತಿಂಗಳು ಚೆನ್ನಾಗಿ ಸ್ವಲ್ಪ ವಿಡಿಯೋಸ್ ಅನ್ನ ಹಾಕಿದೀನಿ. ಅದು ಕಡಿಮೆ ವಿಡಿಯೋಸ್. ಅಷ್ಟಕ್ಕೇನೆ ನೀವು ತುಂಬಾ ಹತ್ರ 3700 ಸಬ್ಸ್ಕ್ರೈಬರ್ ಆಗಿದ್ದೀರಾ. ಸೊ ಅವ್ರು ಯಾಕೆ ಆಗಿದ್ದಾರೆ ಅಂದ್ರೆ, ಈ ಮೇಡಮ್ ಏನೋ ಒಂದ್ ವಿಷಯ ಹೇಳ್ತಾರೆ, ಇದ್ರಲ್ಲಿ ನಮಗೆ ಹಾಗೂ ನಮ್ಮ ಮಕ್ಕಳಿಗೆ ಯಾವ್ದಾದ್ರು ಒಂದು ಹೆಲ್ಪ್ ಆಗುವಂತದ್ದು ಖಂಡಿತ ಇರುತ್ತೆ ಅನ್ನೋ ಭರವಸೆ ಮೇಲೆ ನೀವು ನನ್ನ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ. ಸೊ ಅದಕ್ಕೆ ನಾನು ಯಾವುದೇ ರೀತಿಯ ನಂಬಿಕೆನ ಉಳಿಸ್ಕೊಂತೀನಿ ಖಂಡಿತವಾಗಿ. ಸೊ ಇವತ್ತು ಯಾವ್ಯಾವ ಕಮೆಂಟ್ ಬಂದಿದೆ, ಸೊ ಪಾಸಿಟಿವ್ ಅಂಡ್ ನೆಗೆಟಿವ್ ಎರಡೂ ಇರುತ್ತೆ. ಯೂಟ್ಯೂಬ್ ಮಾಡಿದ್ಮೇಲಾಗ್ಲಿ ಯಾವುದೇ ಸಮಾಜದಲ್ಲಿ ಎಲ್ಲವನ್ನೂ ನಾವು ಫೇಸ್ ಮಾಡ್ಬೇಕಾಗತ್ತೆ. ಸೊ ನೆಗೆಟಿವ್ ಬಂದ್ರೆ ಅದ್ರಿಂದ ನಾವು ತಿದ್ಕೊಳ್ಳುವಂತದಿದ್ರೆ ಖಂಡಿತ ತಿದ್ಕೊಂಡು ಮುಂದೆ ಬೆಟರ್ ಮಾಡಬಹುದು. ಒಳ್ಳೆ ಕಮೆಂಟ್ ಬಂದ್ರೆ ನಮ್ಗೆ ಬೆನ್ನು ತಟ್ಟಿದ ಒಂದು ಪ್ರೋತ್ಸಾಹ ಸಿಗುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಯಾವ ಕಮೆಂಟ್ಸ್ ಗಳಿದೆ, ಅದಕ್ಕೆ ನನ್ನ ಕಡೆಯಿಂದ ಏನ್ ಉತ್ತರವನ್ನ ಕೊಡಬಹುದು ಅಂತ ಹೇಳಿ ನೋಡೋಣ. ಹಾಗೆ ತುಂಬಾ ಜನ, ನಾನು ಮಾಡ್ತಿರೋದು ಎಜುಕೇಶನ್ ರಿಲೇಟೆಡ್ ವಿಡಿಯೋ ಆಗಿರೋದ್ರಿಂದ 100ರಲ್ಲಿ ಒಂದು 99 ಪಾಯಿಂಟ್ ಸಮಥಿಂಗ್ ಅನ್ಕೊಳ್ಳಿ ಒಳ್ಳೆ ಕಮೆಂಟ್ ಅನ್ನೇ ಕೊಟ್ಟಿದ್ದೀರಾ. ಎಲ್ಲೋ 1-2 ಇರುತ್ತೆ. ಆ ಕಮೆಂಟ್ಗೆಲ್ಲ ತುಂಬಾ ಸೀರಿಯಸ್ ಆಗಿ ತಲೆ ಕೆಡ್ಸ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಂತ ಹೇಳಿ ಅದು ಯಾವ್ದು ನೆಗೆಟಿವ್ ಕಮೆಂಟ್ ಕೂಡ ಅಲ್ಲ, ನಮ್ಮನ್ನ ನಾವು ತಿದ್ದುಕೊಳ್ಳುವಂತ ಒಂದು ಸಣ್ಣ ಪುಟ್ಟ ಕಮೆಂಟ್ಸ್ ಆಗಿರುತ್ತೆ. ಓಕೆ, ಮೊದ್ಲಿಗೆ ಜಾಸ್ತಿ ಜನ ನನ್ನನ್ನ ಕೇಳಿರುವಂತಹ ಕಮೆಂಟ್ ಗಳಲ್ಲಿ ತಿಳ್ಕೊಂಡಿದ್ದಾರೆ, ವಿಡಿಯೋ ನೋಡಿದ್ದಾರೆ, ಆಮೇಲೆ ಅವ್ರಿಗೆ ಡೌಟ್ ಬಂದಿದೆ. ಏನು ಅಂತಂದ್ರೆ, ನಾವು ಸಿಲೆಬಸ್ ಯಾವ್ದು ತಗೋಬೇಕು, ನಮ್ಮ ಮಕ್ಳಿಗೆ ಯಾವ ಸಿಲೆಬಸ್ ಓಕೆ, ಈಗ ಯಾವ್ದಕ್ಕೆ ಸೇರಿಸಬಹುದು ಅಂತ ಹೇಳೋ ಕ್ವಶನ್ಸೇ ಜಾಸ್ತಿ ಇತ್ತು. ನಾನು ಆಲ್ರೆಡಿ 2 ವಿಡಿಯೋವನ್ನ ಅದ್ರ ಸಲುವಾಗಿ ಮಾಡಿದ್ದೆ. ಆದ್ರೂ ಮೋಸ್ಟ್ಲಿ ಅವ್ರು ನೋಡಿರ್ಲಿಕ್ಕಿಲ್ಲ. ನಾನು ಅದಕ್ಕೆ ಕೊನೆಯದಾಗಿ ನಾನು ತಿಳಿದುಕೊಂಡಿರುವಂತಹ ವಿಚಾರ ಅಂದ್ರೆ ಸ್ಟೇಟ್, CBSE ಅಂಡ್ ICSE ಇದ್ರ ಬಗ್ಗೆ ಫೈನಲ್ ಆಗಿ ನಾಳೆ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಆ ವಿಡಿಯೋಗೆ ಕಾಯಿರಿ. ಅದನ್ನ ಕೇಳಿದ್ಮೇಲೂ, ಅದನ್ನ ನೋಡಿದ್ಮೇಲೂ ನಿಮ್ಗೆ ಡೌಟ್ ಬಂದ್ರೆ ಸಾರಿ, ಅದಕ್ಕಿಂತ ಕನ್ಕ್ಲೂಷನ್ ನಾನು ಕೊಡೋದಕ್ಕೆ ಬರೋದಿಲ್ಲ. ಖಂಡಿತ ನಾಳೆ ವಿಡಿಯೋದಲ್ಲಿ ಸ್ಟೇಟ್, CBSE ಅಂಡ್ ICSE ಇದರ ಒಂದು ನಿಮ್ಮಲ್ಲಿರೋ ಡೌಟ್ ಕ್ಲಿಯರ್ ಆಗ್ಬೇಕು ಅಂತ ಒಂದು ಇನ್ಫಾರ್ಮೇಶನ್ ಅನ್ನು ನಾಳೆ ವಿಡಿಯೋದಲ್ಲಿ ತರ್ತೀನಿ. ವೆಯ್ಟ್ ಮಾಡಿ. ಓಕೆ, ಇವತ್ತು ಕಮೆಂಟ್ ಬೇರೆ ನೋಡೋಣ. ಮೇಡಮ್, ನಿಮ್ಮ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಬೇಗ ಅಪ್ಲೋಡ್ ಮಾಡಿ. ಖಂಡಿತ ಮೇಡಮ್, ಆದಷ್ಟು ಸಮಯವನ್ನ, ನಮ್ಮ ಕೆಲಸದ ನಡುವೆ ನಾನು ಮಾಡ್ತಿರುವಂತದ್ದು ಇದು, ಸಮಯವನ್ನ ಮಾಡ್ಕೊಂಡು, ಸೊ ಹಾಗಾಗಿ ಆದಷ್ಟು ಟ್ರೈ ಮಾಡ್ತೀವಿ. ನೀವು ವೆಯ್ಟ್ ಮಾಡ್ತಿರೋದು ಹೆಚ್ಚ, ನಾನು ಏನ್ ಹೇಳ್ತಾರ ವಿಡಿಯೋ ಮಾಡೋದು ಏನ್ ಹೆಚ್ಚಲ್ಲ ಖಂಡಿತ. ಯಾಕಂದ್ರೆ ಕ್ವಾಲಿಟಿ ವಿಡಿಯೋಸ್ ಬರೋದು ತುಂಬಾ ಇಂಪಾರ್ಟೆಂಟ್ ಅಂತ ನಾನ್ ತಿಳ್ಕೊಂಡಿದ್ದೀನಿ. ಓಕೆ, ಇನ್ನೊಬ್ರು ಪೇರೆಂಟ್ಸ್ ಹಾಕಿದ್ದಾರೆ, ಕೆಲವು ಟೀಚರ್ ಇದ್ದಾರೆ ಒಂದೇ ಸಾರಿ ಪಾಠ ಮಾಡ್ತಾರೆ, ಮಕ್ಕಳಿಗೆ ಅರ್ಥ ಆಗಲ್ಲ, ಪದೇ ಪದೇ ಮಾಡ್ಬೇಕು ಅಲ್ವಾ ಅಂತ. ಓಕೆ, ನಿಮ್ಮ
ಹೇಳಿಕೆ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಒಂದೇ ಪಾಠವನ್ನ ಹಲವಾರು ಬಾರಿ ಮಾಡುವಷ್ಟು ಸಮಯ ಟೀಚರ್ ಬಳಿ ಇರೋದಿಲ್ಲ. ಯಾಕಂದ್ರೆ ನಾನು ಒಂದು ಟೀಚರ್ ಆಗಿರೋದ್ರಿಂದ ಅದ್ರ ಬಗ್ಗೆ ಗೊತ್ತಿರುತ್ತೆ. ನಮ್ಗೆ ಸಿಲೆಬಸ್ ಇರುತ್ತೆ, ಆ ಸಿಲೆಬಸ್ ಅನ್ನ ಇಷ್ಟು ಟೈಮ್ ಒಳಗೆ ಇಷ್ಟು ಕವರ್ ಮಾಡಿ ಅದನ್ನ ಮಕ್ಳಿಗೆ ಎಕ್ಸಾಮ್ ಪ್ರಿಪೇರ್ ಮಾಡೋದಾಗಿರುತ್ತೆ. ಹಾಗೆಯೇ ಸ್ಕೂಲಲ್ಲಿ 2-3 ತರ ಕೆಟಗರಿ ಮಕ್ಳಿರ್ತಾರೆ. ಅಂದ್ರೆ ತುಂಬಾ ಇಂಟೆಲಿಜೆಂಟ್ ಮಕ್ಳಿರ್ತಾರೆ, ಒಂದು ಸರಿಸುಮಾರಾಗಿರೋ ಮಕ್ಳಿರ್ತಾರೆ, ಹಾಗೆ ಸ್ವಲ್ಪ ಇಂಟೆಲಿಜೆಂಟ್ ಕಮ್ಮಿ ಇರೋ ಮಕ್ಳಿರ್ತಾರೆ. ಒಂದೇ ಪಾಠವನ್ನ ನಾವು ಹಲವಾರು ಬಾರಿ ಹೇಳಿದಾಗ ತುಂಬಾ ಚೆನ್ನಾಗ್ ಓದೋ ಮಕ್ಳಿಗೆ ಏನಾಗುತ್ತೆ, ಆ ಸಮಯ ಅವ್ರಿಗೆ ಬೋರ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಆ ವಿಷಯ ಒಂದಟ್ಟಾಗಿರುತ್ತೆ. ಸೊ ಹಾಗಾಗಿ ಪದೇ ಪದೇ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ಒಂದು ಮಾಡಬಹುದು, ರೆಮಿಡಿಯಲ್ ಕ್ಲಾಸ್ ಅಂತ ಮಾಡ್ತಾರೆ. ಅಂತ ಹೇಳಿದ್ರೆ ಸ್ವಲ್ಪ ಅರ್ಥವಾಗದಿರೋ ಮಕ್ಕಳೆಲ್ಲ ಸೇರಿಸ್ಕೊಂಡು ಒಂದು ಸ್ಕೂಲ್ನ ಹೆಚ್ಚಿನ ಅವಧಿಯನ್ನ ತಗೊಂಡು ಆ ಮಕ್ಕಳಿಗೆ ಟೀಚ್ ಮಾಡಬಹುದು. ಸೊ ಅದು ನೀವು ಸ್ಕೂಲಲ್ಲಿ ಮಾತಾಡಿದ್ರೆ ಖಂಡಿತ ಸಾಧ್ಯ. ಹಾಗೆ ಮನೆಗೆ ಬಂದ ತಕ್ಷಣ ಆ ಮಗುವನ್ನ ಓದಿಸೋದನ್ನ ಮರಿಬೇಡಿ. ಸೊ ಇದು ಅರ್ಥ ಆಗಿದೆ ಅನ್ಕೊಂತೀನಿ. ಹಾಗೆ ಮುಂದಿನ ಕಮೆಂಟ್ ಹೋದ್ರೆ, ಮೇಡಮ್ ನಿಮ್ಮ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತಾ ಇದ್ದೀನಿ, ಬೇಗ ಅಪ್ಲೋಡ್ ಮಾಡಿ ಅಂತ. ಹಾಗೆ ನಿಮ್ಮಿಂದ ತುಂಬಾ ಹೆಲ್ಪ್ ಆಗ್ತಾ ಇದೆ, ನೀವು ಹೇಳೋದು 100% ನಿಜ. ವೇಟ್ ಮಾಡ್ತಾ ಇದೆ ನೆಕ್ಸ್ಟ್ ವಿಡಿಯೋಗಂತ. ಚಿಕ್ಕ ಮಕ್ಳಿಂದ ಹೇಳೋದು ದೊಡ್ಡವರವರೆಗೂ ವಿಡಿಯೋ ಮಾಡಿ ಅಂತಿದ್ರೆ ಖಂಡಿತ ಮುಂದಿನ ಪ್ಲಾನ್ ಮಾಡ್ತೀನಿ. ನಿಮ್ಮ ಮಾಹಿತಿ ಸರಿಯಾಗಿದೆ ಅಂತನೋ, ಚಿಕ್ಕ ಮಕ್ಳಿಗೂ ಕೂಡ ಹೇಳಿ ವಿಷಯ ಅಂತ ಹೇಳ್ತಿರೋ ಜಾಸ್ತಿ ಜನ ಇದ್ದಾರೆ. ಹಾಗೆ ನನ್ ಮಗನ ತುಂಬಾ ಬ್ಲೇಮ್ ಮಾಡ್ತಾ ಇದ್ದೆ. ನಿಮ್ ವಿಡಿಯೋ ನೋಡಿದ್ಮೇಲೆ ನನ್ಗೆ ಗೊತ್ತಾಯ್ತು, ನಾನು ಅವನನ್ನ ಮೋಟಿವ್ ಮಾಡ್ತೀನಿ. ಸೊ ನನ್ನ ತಪ್ಪನ್ನ ತಿಳಿಸಿದ್ದಕ್ಕೆ ಧನ್ಯವಾದಗಳನ್ನ ಕೂಡ ಹೇಳ್ತಿದ್ದೀರಾ. ನಿಜವಾಗ್ಲೂ ಇಂಥ ಮೆಸೇಜ್ಗಳು ನಮ್ಮ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಈ ಯೂಟ್ಯೂಬ್ ಅಲ್ಲಿ ನಾನು ಈ ವಿಡಿಯೋ ಮಾಡ್ತಿರೋ ರೀಸನ್ ಅದನ್ನೇ ಹೇಳ್ದೆ ಅವಾಗ ಕೂಡ. ಒಬ್ರಿಗಾದ್ರು ಅದರಿಂದ ಹೆಲ್ಪ್ ಆದ್ರೆ ಅದೇ ಸಾರ್ಥಕತೆ ಅಂತ ಹೇಳಿ. ಸೊ ಹಾಗಾಗಿ ತುಂಬಾ ಧನ್ಯವಾದಗಳು ನಿಮ್ಗೆಲ್ರಿಗೂ. LKG ಟ್ಯೂಷನ್ ಕಳಿಸ್ತಾರೆ. ಇನ್ನು ಏನ್ ವಿಷಯ ಗೊತ್ತಾ, ಖುಷಿ ವಿಷಯ ಏನ್ ಗೊತ್ತಾ, ನಾನು ಕಮೆಂಟ್ ಮಾಡೋದಕ್ಕೆ ಆಗಿರ್ಲಿಲ್ಲ. ಆದ್ರೆ ಕೆಲವ್ರು ಏನ್ ಮಾಡಿದ್ದಾರೆ, ಆ ಕಮೆಂಟ್ ಅನ್ನು ಓದಿ ತಮಗೆ ಏನ್ ಅನ್ಸುತ್ತೋ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಆನ್ಸರ್ ಮಾಡಿದ್ದಾರೆ ತುಂಬಾ ಜನ. ಸೊ ಅದು ಒಂದು ಖುಷಿ ವಿಷಯ. ನಾನ್ ಮಾಡಕ್ ಬೇಕಾಗಿರೋ ಕೆಲ್ಸವನ್ನ ಅವರೇ ಕೆಲವರು ದೊಡ್ಡ ಮನಸ್ಸು ಮಾಡಿ ತುಂಬಾ ಸಜೆಷನ್ ಅವರೇ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಅ ಲಾಟ್. ಓಕೆ, ಹಾಕಿದ ನೋಡಿ. LKG ಟ್ಯೂಷನ್ ಕಳಿಸ್ತಾರೆ. ಮಕ್ಳ ಹತ್ರ ಕೂತ್ಕೊಂಡು ಮಕ್ಳ ಬುಕ್ ಓಪನ್ ಮಾಡಿ ನೋಡ್ಬೇಕು. B.Ed ಸೈಕಾಲಜಿ ನಾನು ಓದುವಾಗ ಅಟ್ಲೀಸ್ಟ್ ಹಾಫ್ ಎನ್ ಅವರ್ ಆದ್ರೂ ಮಕ್ಳ ಹತ್ರ ಕುಳಿತು ಮಾತನಾಡ್ಬೇಕು, ಅವರ ಲೆಸನ್ ಏನಾಗಿದೆ ಅಂತ ಕೇಳಿ ನೋಡ್ಬೇಕು ಅಂತ ಅವ್ರ ಟೀಚರೇ ಇರಬಹುದು ಮೋಸ್ಟ್ಲಿ. ಅವರು ಒಂದು ಯಾರೋ ಡೌಟಿಗೆ ಇವ್ರು ಉತ್ತರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಷ್ಟೊಂದು ಹೆಲ್ಪ್ ಮಾಡಿದ್ದಕ್ಕೆ. ತುಂಬಾ ಚೆನ್ನಾಗಿ ತಿಳಿಸಿದೀರಾ ಅಂತ ಒಂದಿಷ್ಟು ಜನ. ಮೇಮ್ ನಿಮ್ಮ ಹತ್ರ ಮಾತಾಡ್ಬಹುದಾ, ಅದು ಹೇಗೆ ಹೇಳಿ ಅಂತ ಹೇಳಿ ಶ್ವೇತಾ ಮೇಡಮ್ ಅಂತ ಹಾಕಿದ್ದಾರೆ. ನೋಡೋಣ. ನನ್ಗೆ ಸದ್ಯದಲ್ಲಿ ಇವಾಗ ಹೇಳಿದ್ನಲ್ವಾ, ಒಂದು ಪ್ಲಾನ್ಸ್ ಇದೆ. ಎಲ್ಲರ ಹತ್ರನು ಮಾತಾಡ್ಬೇಕು, ಮಕ್ಕಳ ಬಗ್ಗೆ ಪೇರೆಂಟ್ಸ್ ಬಗ್ಗೆ ಮಾತಾಡೋ ಒಂದು ಇದೆ ಯೋಜನೆ. ಸೊ ಅದನ್ನು ಯಾವ ರೀತಿ ಮಾಡಬಹುದು ಅಂತ ಹೇಳಿ ನಾನು ಸದ್ಯದಲ್ಲೇ ನಿಮ್ಗೆ ತಿಳಿಸ್ತೀನಿ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ ಕ್ಲಾಸ್ ನಲ್ಲಿ ಕೋಚಿಂಗ್ ಸ್ಟಾರ್ಟ್ ಮಾಡಬೇಕು? ಮ್ಯಾಮ್, ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ ಕ್ಲಾಸ್ ಅಲ್ಲಿ ಕೋಚಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ, ನೀವು KS ಲೆವೆಲ್ ಯಾವ ತರ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋಗ್ತಿರೋ ಅನ್ನೋ ಕ್ಲಾರಿಟಿ ಇರ್ಬೇಕು ನಿಮ್ಗೆ. ಕಾಂಪಿಟೇಟಿವ್ ಎಕ್ಸಾಮ್ಗಂತಾನೆ ಪ್ರಿಪೇರ್ ಅಲ್ಲ, ಈಗ ಜನರಲ್ ನಾಲೆಜ್ ಬೇಕಾಗತ್ತೆ. ಸೊ ಅದನ್ನ ಮಗುವಿಗೆ ಚಿಕ್ಕ ವಯಸ್ಸಿನಲ್ಲೇನೆ ಅವ್ರನ್ನ ಪ್ರಿಪೇರ್ ಮಾಡ್ತಾ ಬರ್ಬಹುದು. ಅದು ಒಂದು ಉದ್ದೇಶ ಅಂತ ಹೇಳಿದ್ರೆ ನಾಳೆ ISA KS ಮಾಡ್ತಾನೆ ಅನ್ನೋದು ಸೆಕೆಂಡ್ರಿ ಬರುತ್ತೆ. ಆದ್ರೆ ಮಕ್ಳ ನಾಲೆಜ್ ಅನ್ನ ಜಾಸ್ತಿ ಮಾಡೋದಂದ್ರೆ ಪೇಪರ್ ಬರುತ್ತೆ. ಪೇಪರ್ ಅಲ್ಲಿ ಕ್ವಿಜಿ ಸಂಬಂಧಪಟ್ಟಾಗಿದ್ದು ಸುಡೋಕ್ ಆಗಿರ್ಬೋದು ವಿಷಯಗಳನ್ನ ಮಕ್ಳಿಗೆ ಹೇಳ್ತಾ ಬರ್ಬೇಕು. ಅವಾಗ ಅವ್ರು ತನ್ನಂತಾನೆ ಪೇಪರ್ ಓದೋದನ್ನ ಶುರು ಮಾಡಿದಾಗ ಜನರಲ್ ನಾಲೆಜ್ ಇಡೀ ಅಪ್ಡೇಟ್ ಆಗ್ತಾ ಬರ್ತಾರೆ. ಸೊ ಇಂಥ ಕೆಲಸಗಳನ್ನ ಯಾವ ವಯಸ್ಸಂತಿಲ್ಲ, ಮಗುವಿಗೆ ನಿಮ್ಮ ಭಾಷೆ ಯಾವಾಗ ಅರ್ಥ ಆಗುತ್ತೋ ಅವಾಗಿಂದ ಶುರು ಮಾಡಬಹುದು. ನಾಲೆಜು ಇಂಪ್ರೂವ್ ಆಗುತ್ತೆ, ಕಲಿಕೆನೂ ಜಾಸ್ತಿ ಆಗುತ್ತೆ. ನೀವು ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಕೂಡ ಮಾಡಬಹುದು. ಹಂಗಂತ ಕೋಚಿಂಗಿಗೆ ಚಿಕ್ಕ ಮಕ್ಕಳನ್ನ ಸೇರ್ಸ್ಬೇಕಂತಿಲ್ಲ. ಮನೆಯೇ ಮೊದಲ ಪಾಠಶಾಲೆ, ತಾಯಿ ತಾನೇ ಮೊದಲ ಗುರು. ನಿಮ್ಮಿಂದನೇ ಆರಂಭವಾಗ್ಲಿ. ಓಕೆ, ನೆಕ್ಸ್ಟ್ ಕರ್ನಾಟಕದ ಬೆಸ್ಟ್ ಸ್ಕೂಲ್ ಹೇಳಿ ಅಂತ. ಬೆಸ್ಟ್ ಸ್ಕೂಲ್ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದ್ರೆ ನನ್ನ ಪ್ರಕಾರ ಎಲ್ಲವೂ ಬೆಸ್ಟ್. ನಾವು ಬೆಸ್ಟ್ ಮಾಡ್ಕೋಬೇಕು. ಅದನ್ನ ಒಳ್ಳೆ ಬೆಸ್ಟ್ ಸ್ಕೂಲ್ ಅಂತ ಹೇಳಿ ಸೇರಿಸಿದ ಮಕ್ಳು ಕೂಡ ಆ ಸ್ಕೂಲಲ್ಲಿ ವರ್ಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಏನು ಮಾಡಕ್ಕಾಗಲ್ಲ. ಅಯ್ಯೋ ಆ ಸ್ಕೂಲೇ ಚೆನ್ನಾಗಿಲ್ಲ, ವರ್ಸ್ಟ್ ಆಗಿದೆ ಅಂದ ಸ್ಕೂಲಲ್ಲಿ ಕೂಡ ಮಕ್ಳು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಸೊ ಹಾಗಾಗಿ ಬೆಸ್ಟ್ ವರ್ಸ್ಟ್ ಎಲ್ಲ ನಮ್ಮ ಯೋಚನೆ. ನೀವು ವರ್ಸ್ಟ್ ಇದನ್ನು ಕೂಡ ಬೆಸ್ಟ್ ಮಾಡಿ, ಆವಾಗ್ಲೇ ಕ್ಲಿಕ್ ಆಗ್ತೀರಾ. ಓಕೆ, ಒಬ್ರು ಹಾಕಿದ್ದಾರೆ. ನಾನು ಯಾವ ವಿಡಿಯೋ ಹಾಕಿದೀನಿ ಅಂದ್ರೆ,
ಸಿಬಿಎಸ್ಸಿ ICSE ಓದ್ತಿರೋರು ಸ್ಟೇಟ್ ಸಿಲೆಬಸ್ ಗೆ ಶಿಫ್ಟ್ ಆಗ್ತಿದ್ದಾರೆ. ಯಾಕೆ ಇಷ್ಟೊಂದ್ ಜನ ಶಿಫ್ಟ್ ಆಗ್ತಿದ್ದಾರೆ ಅಂತ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಅದ್ರ ಬಗ್ಗೆ ಕೆಲವರಿಗೆ ಅರ್ಥ ಆಗಿದೆ, ಕೆಲವರಿಗೆ ಅರ್ಥ ಆಗಿಲ್ಲ. ಸೊ ಒಬ್ರು ಹಾಕಿದ್ದಾರೆ, ವಾಟ್ ಯು ಟೋಲ್ಡ್ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡ್, ಯುವರ್ ಎಕ್ಸ್ಪ್ಲನೇಷನ್ ಇಸ್ ನಾಟ್ ಗುಡ್ ಅಂತ. ಓಕೆ ಮೇಡಮ್, ಖಂಡಿತ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಚೆನ್ನಾಗಿ. ಸೊ ಹೆಚ್ಚಿನ ಜನಕ್ಕೆ ಅದು ಅರ್ಥ ಆಯ್ತು, ಬಟ್ ನಿಮ್ಗದು ಅರ್ಥ ಆಗ್ತಿಲ್ಲ ಅಂದ್ರೆ ಮೋಸ್ಟ್ಲಿ ನನ್ನ ಎಕ್ಸ್ಪ್ಲನೇಷನ್ ಚೆನ್ನಾಗಿ ಇಲ್ದೇನೂ ಇರಬಹುದು. ಸೊ ಬೆಟರ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ನಾನು ಏನ್ ಮಾಡಿದ್ದೆ, ನನ್ನ ಎಕ್ಸ್ಪ್ಲನೇಷನ್ ಅರ್ಥ ಆಗಿಲ್ದೆ ಇದ್ದವರು ಆ ಪೇಪರ್ ಆರ್ಟಿಕಲ್ ಓದ್ಲಿ ಅಂತ ಅದನ್ನು ಕೂಡ ನಾನು ಹಾಕಿದ್ದೆ. ಸೊ ನೀವು ಅದನ್ನು ಓದಿದ್ರು ಅರ್ಥ ಆಗುತ್ತೆ. ಹಾಗೆ 10 ಜನಿಗೆ ಅರ್ಥ ಆಗಿರೋದು ನಿಮ್ಗೆ ಅರ್ಥ ಆಗೋದು ಕಷ್ಟ ಆಗತ್ತೆ ಅಂದ್ರೆ ಪೂರ್ತಿ ಎಕ್ಸ್ಪ್ಲನೇಷನ್ ಚೆನ್ನಾಗಿಲ್ಲ ಅಂತ ನಾವು ಡಿಸೈಡ್ ಮಾಡೋದಕ್ಕೂ ಆಗೋದಿಲ್ಲ. ಬಟ್ ನಾನು ಚೆನ್ನಾಗಿ ಮಾಡ್ದೇನೆ ಇರ್ಬಹುದಾ, ಒಪ್ಕೊಂತೀನಿ. ಆದ್ರೆ ಹಂಗಂತ ಡಿಸೈಡ್ ಮಾಡ್ಬೇಡಿ. ಒಂದೇ ಸರಿ ಯಾರಿಗೆ ಯಾವ್ದು ಅರ್ಥ ಆಗಲ್ಲ. 2 times 3 times ಮೋಸ್ಟ್ಲಿ ನೀವು ರಿಪೀಟ್ ನೋಡಿದ್ರೆ ಖಂಡಿತ ಅದು ಅರ್ಥ ಆಗ್ತಿದೆ ಅನ್ಸುತ್ತೆ. ಇವತ್ತೇ ಟ್ರೈ ಮಾಡಿ, ಇನ್ನೊಂದು 2-3 times ನೋಡಿ. ಅವಾಗ್ಲೂ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಹಾಕಿ, ಖಂಡಿತ ಅದ್ರ ಬಗ್ಗೆ ನೆಕ್ಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡೋಣ. ಓಕೆ, ನೆಕ್ಸ್ಟ್ ಇನ್ನೊಬ್ರು ಹಾಕಿದ್ದಾರೆ, ಯಾರು ಅದೇ ಚಾನಲ್ ಏನ್ ಹೇಳ್ತಾರೆ ಅದೇ ವಿಡಿಯೋಕ್ಕೆ ಹಾಕಿದ್ ಇನ್ನೊಬ್ರು, ಯಾರು ಕೂಡ ಶಿಫ್ಟ್ ಆಗ್ತಾ ಇಲ್ಲ, ಇವರು ಯೂಟ್ಯೂಬ್ ಲುಕ್ಸ್ಗೋಸ್ಕರ ಈ ತರ ವಿಡಿಯೋ ಮಾಡ್ತಾ ಇದ್ದಾರೆ ಅಷ್ಟೇ, ನ್ಯೂಸ್ ಪೇಪರ್ ಅವ್ರಿಗೂ ಮಾಡಕ್ ಕೆಲ್ಸ ಇಲ್ಲ, ಫೇಕ್ ನ್ಯೂಸ್ ಅಂತ. ಸೊ ನ್ಯೂಸ್ ಪೇಪರ್ ಅನ್ನೋದು ಇವತ್ತಿಗೂ ತನ್ನ ಒಂದು ಪ್ರಾಮಾಣಿಕತೆಯನ್ನ ಉಳಿಸ್ಕೊಂಡಿದೆ ಅಂತ ನಾನ್ ನಂಬಿದ್ದೀನಿ. ಬಟ್ ಇಲ್ಲಿ ನ್ಯೂಸ್ ಅನ್ನ ಇವತ್ತಿ ಕೂಡ ನಂಬ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ನವ್ರು ಕೂಡ ಅದಕ್ಕೆ ಪ್ರಿಪೇರ್ ಆಗ್ತಾರೆ. ಅದನ್ನ ನಾವು ಇವತ್ತಿನಲ್ಲಿ ನಂಬಿದೀನಿ, ಬಟ್ ಈಗ್ಲೂ ಕೂಡ ನನ್ಗೆ ನಂಬಿಕೆ ಇದೆ. ಬಟ್ ನಿಮ್ಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ ಅಂದ್ರೆ ಯಾರನ್ನೂ ಏನೋ ಮಾಡೋದಕ್ಕಾಗಲ್ಲ. ನಿಮ್ಮ ಅಭಿಪ್ರಾಯಕ್ಕೆ ನಾನು ಬೆಲೆ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಇನ್ನೊಬ್ರು ಹಾಕಿದ್ದಾರೆ, ಲಲಿತಾ ಭಟ್ ಅಂತ ಹೇಳಿ. ಅದ್ ಹೇಳಿದ್ನಲ್ಲ, ಯಾರಿಗೆ ಹೆಲ್ಪ್ ಆಯ್ತೋ ಗೊತ್ತಿಲ್ಲ. ಇದು ಕರ್ನಾಟಕದಲ್ಲಿ ಇಂಜಿನಿಯರ್ ಓದಿಸೋದಾದ್ರೆ 1st to 7th CBSE ಬೋರ್ಡ್ ಬೆಸ್ಟ್, 8th to 12 ಸ್ಟೇಟ್ ಬೋರ್ಡ್ ಇದಾಗತ್ತೆ. ಕರ್ನಾಟಕ ಬಿಟ್ಟು ಬೇರೆ ಕಡೆ ಓದಿಸೋದಾದ್ರೆ ಮಕ್ಕಳ ಬುದ್ಧಿ ಮೇರೆಗೆ ಯಾವ ಸ್ಕೂಲ್ ಓದಿಸ್ಬೇಕು ನೀವೇ ಡಿಸೈಡ್ ಮಾಡಿ ಅಂತ ನಾನು ಹೇಳಿದ್ನಲ್ವಾ. ನಾನ್ ಹೇಳ್ಬೇಕಾಗಿರೋದ್ನ ಕೆಲವು ಜನ ಅವರೇ ಕಮೆಂಟ್ ಮಾಡಿ ಹೇಳಿದ್ದಾರೆ. ನನ್ನ ಕೆಲಸವನ್ನ ಸುಲಭ ಮಾಡೋದಕ್ಕಾಗಿ ಥ್ಯಾಂಕ್ ಯು ಮ್ಯಾಮ್. ಓಕೆ, ನಾನು ಸದ್ಯಕ್ಕೆ ಒಂದಿಷ್ಟು ಕಮೆಂಟ್ ಗಳನ್ನ ಇವತ್ತು ಓದಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಆನ್ಸರ್ ಮಾಡಿದೀನಿ. ಸೊ ಇನ್ನೊಬ್ರು ಹಾಕಿದ್ರು, ನೀವೆಲ್ಲದಕ್ಕೂ ಥ್ಯಾಂಕ್ಸ್ ಹಾಕ್ತಾ ಇದ್ದೀರಾ ಎಲ್ಲ ಕಮೆಂಟ್ಗೂ. ಒಬ್ಬರ ಪ್ರಶ್ನೆ 10 ಜನರ ಪ್ರಶ್ನೆ ಆಗಿರುತ್ತಂತ. ಖಂಡಿತ ಸರ್, ನಿಮ್ಮ ಒಪಿನಿಯನ್ ಕರೆಕ್ಟ್ ಆಗಿದೆ. ಬಟ್ ಏನ್ ಮಾಡೋದಕ್ಕಾಗುತ್ತೆ, ಕೆಲವೊಂದನ್ನ ಒಂದ್ ವರ್ಡ್ ಅಲ್ಲಿ ಹಾಕೋದಕ್ ಆಗೋದಿಲ್ಲ ಮೆಸೇಜ್. ಸೊ ಹಾಗಾಗಿ ಈ ವಿಡಿಯೋವನ್ನ ಮಾಡಿದೀನಿ. ಇದನ್ನ ಪಾರ್ಟ್ 1 ಪಾರ್ಟ್ 2 ಮಾಡ್ತೀನಿ. ಸೊ ಇವಾಗ ಸದ್ಯಕ್ಕೆ ಇಷ್ಟು ಕಮೆಂಟ್ ಗಳನ್ನ ತೆಕ್ಕೊಂಡಿದ್ದೀನಿ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇದು ಶಿಕ್ಷಣ, ಇಲ್ಲಿ ತಂದೆ, ಇಲ್ಲಿ ತಾಯಿ, ಹಾಗೆ ಮಕ್ಕಳು, ಒಂದು ಸರ್ಕಲ್ ಇದು. ಸೊ ಹಾಗಾಗಿ ಇದು ಕೆಲವೊಂದು ಆನ್ಸರ್ ಮಾಡ್ಬೇಕಂದ್ರೆ ಸರಿಯಾದ ಮಾಹಿತಿ ಬೇಕಾಗತ್ತೆ. ಅಂತ ಹೇಳಿದ್ರೆ ಮಗುವಿನ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ ಮಗುವಿನ ಒಂದು ಪೂರ್ತಿ ಆ ಮಗುವಿನ ಹತ್ರ ಮಾತಾಡ್ಬೇಕಾಗತ್ತೆ. ಆವಾಗ್ಲೇ ನನಗ್ ಅನ್ಸಿದ್ದನ್ನ ನಾನು ಹೇಳೋದಕ್ ಸಾಧ್ಯ. ಯಾಕಂದ್ರೆ ನನಗೆ ಮಕ್ಕಳ ಸೈಕಾಲಜಿ ಅಂದ್ರೆ ತುಂಬಾ, ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿನ ಒಂದು ಅನುಭವನ ಪಡ್ಕೊಂಡಿದೀನಿ, ಅದ್ರ ಬಗ್ಗೆ ಓದಿದೀನಿ. ಸೊ ಹಾಗಾಗಿ ಹಾಗೇನಾದ್ರು ಮಾಡ್ಬೇಕು ಅಂದ್ರೆ ನೋಡೋಣ. ನಾನು ಹೇಳಿದ್ನಲ್ವಾ, ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದಿಷ್ಟು ಏನ್ ಮಾಡಬಹುದು ಅಂತ ಯೋಚನೆ ಮಾಡ್ತೀನಿ. ಸೊ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡೋದಕ್ಕಾಗಿ ಧನ್ಯವಾದವನ್ನ ಹೇಳ್ತಾ, ಹೀಗೆ ಕಮೆಂಟ್ ಮಾಡ್ತಾ ಇರಿ. ಅವಾಗ್ಲೂ ನನಗೆ ಗೊತ್ತಾಗತ್ತೆ ನಾನು ಏನಾದ್ರು ತಪ್ಪ ಮಾಡ್ತಿದ್ರೆ ತಿದ್ಕೋಬಹುದು. ಹಾಗೆ ನಿಮ್ಗೆ ಯಾವ ತರದ ಒಂದು ಮಾಹಿತಿ ಬೇಕಂದ್ರೆ ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋವನ್ನ ಮಾಡ್ಲಿಕ್ಕೆ ನನಗೆ ಸಹಾಯ ಆಗುತ್ತೆ. ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ರಿಗೂ ಧನ್ಯವಾದವನ್ನ ಹೇಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮಾಹಿತಿ ಚೆನ್ನಾಗಿದೆ ಅಂದ್ರೆ ಖಂಡಿತ ಮಾಡ್ಕೊಂತೀರಾ. ಪದೇ ಹೇಳಿ ನಿಮ್ಗೂ ಬೇಸರ ಪಡಿಸಿ ಮಾಡೋದ್ರಲ್ಲಿ ಒತ್ತಾಯದ ಮೂಲಕ ಮಾಡುವಂತ ಯಾವ ಕೆಲಸವೂ ಸಕ್ಸಸ್ ಆಗೋದಿಲ್ಲ. ಅದ್ರ ಮೇಲೆ ನಂಬಿಕೆ ಇಟ್ಟೋಳು ನಾನು. ನನ್ನ ಪ್ರಯತ್ನ ನನ್ನದು. ಯಾಕೆಂದ್ರೆ ಇವತ್ತು ನೀವು ಈ ವಿಡಿಯೋವನ್ನ ನೋಡ್ತಿದ್ದೀರಂದ್ರ ನಿಮ್ಮ ಮಕ್ಕಳ ಜೀವನದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ತರೋ ಒಂದು ಪ್ರಯತ್ನ ಮಾಡ್ತಿದ್ದೀರಾ. ಅದಕ್ಕೆ ಖಂಡಿತ ಅದು ನಡೆಯುತ್ತೆ. ಅದರ ಭರವಸೆಯನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.